ಬಹಳಷ್ಟು ಜನ ಈ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಎಫ್ ಡಿ ಮಾಡಿರ್ತಾರೆ. ಇದರ ಹಿಂದಿರೋ ಒಂದೇ ಉದ್ದೇಶ ಎಂದರೆ ಬೇರೆ ಬ್ಯಾಂಕ್ ಎಫ್ ಡಿ ರೇಟ್ ಕಂಪೇರ್ ಮಾಡಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, HDFC ಅಥವಾ ICICI ಬ್ಯಾಂಕ್ ಎಫ್ ಡಿ ರೇಟನ್ನು ಕಂಪೇರ್ ಮಾಡಿದ್ರೆ ಇಂತಹ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಎಫ್ ಡಿ ರೇಟ್ ಹೆಚ್ಚಾಗಿರುತ್ತೆ. ಸೊ ಇದನ್ನು ಮನಗಂಡು ಬರೀ 1-2% ಎಫ್ ಡಿ ರೇಟ್ ಹೆಚ್ಚಾಗಿದೆ ಅಂದ್ಬಿಟ್ಟು ಜನ ಕಣ್ಣು ಮುಚ್ಚಿ ಈ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಎಫ್ ಡಿ ಮಾಡ್ತಾರೆ. ಆದರೆ ನೀವೆಂದಾದರೂ ಕ್ವಶನ್ ಮಾಡಿದ್ದೀರಾ, ಬೇರೆ ಬ್ಯಾಂಕ್ಗಳಿಗಿಂತ ಈ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಎಫ್ ಡಿ ರೇಟ್ ಯಾಕೆ ಹೆಚ್ಚಿಗಿದೆ? ಅಥವಾ ಇಂತಹ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ನಾನೇನಾದರೂ ಹೂಡಿಕೆ ಮಾಡಿದ್ರೆ ಅಥವಾ ಎಫ್ ಡಿ ಇಟ್ಟರೆ ಅದು ಎಷ್ಟು ಸುರಕ್ಷಿತ ಅಂತ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಹಾಯ್, ಬಸು ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ರೀಸೆಂಟ್ ಆಗಿ ಮುಂಬೈಲಿರುವಂತಹ ಒಂದು ಕೋಆಪರೇಟಿವ್ ಬ್ಯಾಂಕ್, ಅಂದರೆ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಅನ್ನುವಂಥ ಒಂದು ಬ್ಯಾಂಕ್ ಮೇಲೆ RBI ಸರ್ಟನ್ ರಿಸ್ಟ್ರಿಕ್ಷನ್ಸ್ ಹಾಕ್ತು. ರಿಸ್ಟ್ರಿಕ್ಷನ್ಸ್ ಅಂದರೆ ನೀವೇನಾದರೂ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಆ ಬ್ಯಾಂಕ್ನಲ್ಲಿದ್ದರೆ ಸೇವಿಂಗ್ಸ್ ಅಕೌಂಟ್ದಲ್ಲಿರುವಂಥ ದುಡ್ಡನ್ನು ನೀವು ತೆಗೆಯೋ ಹಾಗಿಲ್ಲ. ನಿಮ್ಮ ಬ್ಯಾಂಕ್ ಎಫ್ ಡಿ ಏನಾದರೂ ಆ ಬ್ಯಾಂಕ್ನಲ್ಲಿದ್ದರೆ ಆ ಬ್ಯಾಂಕ್ ಎಫ್ ಡಿಯನ್ನು ಕೂಡ ನೀವು ತೆಗೆಯೋ ಹಾಗಿಲ್ಲ. ಇಂತಹ ಕೋಆಪರೇಟಿವ್ ಸ್ಕ್ಯಾಮ್ಸ್ಗಳು ಹೊಸದೇನಲ್ಲ, ಬಹಳಷ್ಟು ಹಿಂದೆನೂ ಆಗಿವೆ, ಮುಂದೆನೂ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಂಥ ಸಿಚುವೇಶನ್ದಲ್ಲಿ ನೀವೇನಾದರೂ ನಿಮ್ಮ ದುಡ್ಡು ಕೋಆಪರೇಟಿವ್ ಬ್ಯಾಂಕದಲ್ಲಿ ಎಫ್ ಡಿ ಮಾಡಿದರೆ ಎಷ್ಟು ಸುರಕ್ಷಿತ? ಅದೇ ರೀತಿ ಇವ್ರು ಎಂದಾದರೂ ನೀವು ಕ್ವಶನ್ ಮಾಡಿದ್ದೀರಾ, ಈ ರೇಟ್ ಆಫ್ ಇಂಟ್ರೆಸ್ಟು ಇವ್ರದ್ದು ಯಾಕೆ 1-2% ಅಥವಾ 3% ಹೆಚ್ಚಿಗಿರುತ್ತಂತ? ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಡಿಟೇಲ್ ಆಗಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಗಳ ಮ್ಯಾನೇಜ್ಮೆಂಟನ್ನು ನೀವು ಚೆಕ್ ಮಾಡ್ಲಿಕ್ಕೆ ಹೋದರೆ ಒಂದು ನೀವು ಸೂಕ್ಷ್ಮವಾಗಿ ಗಮನಿಸೋದೇನೆಂದರೆ, ಈ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜ್ಮೆಂಟು ಐದರ್ ಲೋಕಲ್ ಪಾಲಿಟಿಷಿಯನ್ಸ್ ರನ್ ಮಾಡ್ತಾ ಇರ್ತಾರೆ ಅಥವಾ ಒಂದಿಷ್ಟು ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಒಂದಿಷ್ಟು ಜನ ರನ್ ಮಾಡ್ತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಯಾರಿಗೆ ದುಡ್ಡು ಕೊಡಲಿಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಅವರು ಯಾರಿಗೆ ಕ್ಲೋಸ್ ಇರ್ತಾರಲ್ಲ ಅಂಥ ಜನರಿಗೆ ಇವರು ಲೋನನ್ನು ಕೊಡ್ತಾ ಇರ್ತಾರೆ. ಸೊ ಆ ಯಾರು ಲೋನ್ ತೊಗೊತಾ ಇರ್ತಾರಲ್ಲ ಅಂಥವರ ಕ್ರೆಡಿಟ್ ವರ್ದಿನೆಸ್ಸು ಅಥವಾ ಅವ್ರ ದುಡ್ಡು ಮತ್ತೆ ರಿಟರ್ನ್ ಮಾಡ್ತಾರೆ ಅನ್ನುವಂಥದ್ದನ್ನು ಇವ್ರು ಚೆಕ್ ಮಾಡಲ್ಲ. ಯಾಕಂದರೆ ರಿಲೇಷನ್ ಮ್ಯಾಟ್ರ್ ಆಗುತ್ತೆ. ನಂತರ ಇವ್ರಿಗೆ ಬೆನಿಫಿಟ್ ಆಗುವಂಥದ್ದು ಯಾವ್ದು ಇರುತ್ತೆ ಅದರ ಬೇಸ್ ಮೇಲೆ ಇಂಥ ಲೋನ್ಗಳು ನಡೀತಾ ಇರ್ತವೆ. ಅಕಸ್ಮಾತ್ ಅವ್ರು ಏನಾದರೂ ಇಂಥ ಲೋ ಕ್ರೆಡಿಟ್ ರೇಟಿಂಗ್ ಇರುವಂಥ ಜನರಿಗೆ ದುಡ್ಡು ಕೊಟ್ಟರೆ ಅದು ನಿಮಗೂ ಕೂಡ ಹೊಡೆತ ಬೀಳೋ ಚಾನ್ಸಸ್ ಇರುತ್ತಲ್ಲ. ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ನಾವು ಯಾವುದೇ ಹೂಡಿಕೆ ಮಾಡುವಾಗ ಎಫ್ ಡಿಯಲ್ಲಿ ಯಾಕೆ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಎಫ್ ಡಿ ಈಸ್ ಎ ವಂಡರ್ಫುಲ್ ಪ್ರಾಡಕ್ಟ್ ಫಾರ್ ದ ಶಾರ್ಟ್ ಟರ್ಮ್ ಗೋಲು. ನಿಮ್ಮ ರಿಕ್ವೈರ್ಮೆಂಟ್ ಏನಾದರೂ 1 ವರ್ಷ 2 ವರ್ಷ ಅಥವಾ 3 ವರ್ಷದ ಒಳಗಡೆ ಏನಾದರೂ ಇದ್ದರೆ ಬ್ಯಾಂಕ್ ಎಫ್ ಡಿ ಮಾಡಿ. ಅದು ಬಿಟ್ಬಿಟ್ಟು ನನ್ನ ಹತ್ರ ದುಡ್ಡಿದೆ ನಾನು ಇನ್ವೆಸ್ಟ್ ಮಾಡ್ಬೇಕಂತ ಬ್ಯಾಂಕ್ ಎಫ್ ಡಿಯಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯು ಹ್ಯಾವ್ ಸಮ್ ಅದರ್ ಆಪ್ಷನ್ಸ್ ಆಲ್ಸೋ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಎಫ್ ಡಿ ಇರೋದು ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟಿಗೋಸ್ಕರ. ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಅಂದಾಗ ನಮಗೆ ಫಸ್ಟ್ ಪ್ರಯಾರಿಟಿ ಏನಿರ್ಬೇಕಂದ್ರೆ ನನ್ನ ಪ್ರಿನ್ಸಿಪಲ್, ಅಂದರೆ ನಾನೇನು ಹೂಡಿಕೆ ಮಾಡ್ತಾ ಇದ್ದೆನಲ್ಲ ಅದರ ಪ್ರೊಟೆಕ್ಷನ್ ಇಂಪಾರ್ಟೆಂಟು. ನನಗೆ 1-2% ಹೆಚ್ಚಿಗೆ ರಿಟರ್ನ್ ಬರುತ್ತೆ ಅಂತ ನೀವೇನಾದರೂ ಹೂಡಿಕೆ ಮಾಡ್ಲಿಕ್ಕೆ ಹೋದರೆ ಈ 1-2% ಹೆಚ್ಚಿಗೆ ರಿಟರ್ನಿಂದ ನಿಮ್ಮ ಪ್ರಿನ್ಸಿಪಲ್ಗೆ ಒಂದು ದೊಡ್ಡ ಹೊಡೆತ ಅಥವಾ ಮೋಸ ಆಗ್ತಾ ಇದ್ದರೆ ನೀವೇನು ಮಾಡ್ತೀರಾ? ಅದೇ ರೀತಿ ಈ 1% 2% ರಿಟರ್ನ್ ಹೈಯರ್ ರಿಟರ್ನ್ ಮಾಡೋದ್ರಿಂದ 1-2 ವರ್ಷದಲ್ಲಿ ನೀವು ಕೋಟ್ಯಾನುಗಟ್ಟಲೆ ದುಡ್ಡು ಇಡ್ತಾ ಇದ್ರು ಕೂಡ ಅಂಥ ಹ್ಯೂಜ್ ಡಿಫ್ರೆನ್ಸ್ ಆಗಲ್ಲ ಮತ್ತು ನೀವೇನು ಅದರಿಂದ ತುಂಬ ವೆಲ್ತ್ ಕ್ರಿಯೇಟ್ ಮಾಡ್ತೀರ ಅಂತ ಆಗಲ್ಲ. ಸೊ ಅದಕ್ಕೋಸ್ಕರ ಎಫ್ ಡಿ ಇರೋದು ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟಿಗೋಸ್ಕರ, ಅದು ಕ್ಲಿಯರ್ ಇರಲಿ. ನಂತರ ಸೆಕೆಂಡು, ಈ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟಿಗೆ ಅಂದಾಗ ಈ ಕೋಆಪರೇಟಿವ್ ಬ್ಯಾಂಕ್ಗಳು 1-2% ಹೈಯರ್ ರಿಟರ್ನ್ ಕೊಡ್ತಾ ಇದೆ ಅಂದ್ರೂ ಕೂಡ ಇಟ್ ಹಾರ್ಡ್ಲಿ ಮ್ಯಾಟರ್ಸ್ ಫಾರ್ ಯು. ಮೂರನೇ ಇಂಪಾರ್ಟೆಂಟು, ಈ ಬಾರೋವರು ಲೆಂಡರ್ ಕಾನ್ಸೆಪ್ಟನ್ನು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ನಾನು ಆಗಲೇ ಹೇಳಿದಾಗೆ ಬಹಳಷ್ಟು ಜನರು ಈ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಎಫ್ ಡಿ ಇಟ್ಟಾಗ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗೇ ಮಾಡ್ಕೊಂಡಿರಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಬ್ಯಾಂಕ್ ಅಂತ ತಿಳ್ಕೊಳ್ಳಿ, ನಾನು ನಿಮ್ಮ ಹತ್ರ ಬ್ಯಾಂಕ್ ಎಫ್ ಡಿ ಮಾಡ್ತಾ ಇದ್ದೀನಿ. 1 ಲಕ್ಷ ನಿಮ್ಮ ಹತ್ರ ಬ್ಯಾಂಕ್ ಎಫ್ ಡಿ ಮಾಡ್ತಾ ಇದ್ದೀನಿ ಅಂದರೆ ನೀವು ನನಗೆ ಒಂದು 10% ಎಫ್ ಡಿ ರೇಟನ್ನು ನನಗೆ ಆಫರ್ ಮಾಡ್ತಾ ಇದ್ದೀನಿ ಅಂದರೆ ನೀವು ನನ್ನಿಂದ 1 ಲಕ್ಷನ ಕಲೆಕ್ಟ್ ಮಾಡಿಬಿಟ್ಟು ಯು ಹ್ಯಾವ್ ಟು ಲೆಂಡ್ ದಿಸ್ ಮನಿ ಟು ಸಮ್ಒನ್ ಎಲ್ಸ್ ಹೂ ಕ್ಯಾನ್ ಗಿವ್ ಬ್ಯಾಕ್ ಮೋರ್ ದೆನ್ 10% ಅಲ್ಲ, ಅಂದರೆ ಮಾತ್ರ ಬ್ಯಾಂಕ್ ಕೂಡ ಪ್ರಾಫಿಟ್ದಲ್ಲಿರುತ್ತೆ. ಸೊ ನನಗೆ ನೀವು 10% ರಿಟರ್ನ್ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಎಫ್ ಡಿ ಮೇಲೆ. ನೀವು
ಆ ದುಡ್ಡನ್ನು ಒಯ್ದುಬಿಟ್ಟು ಒಬ್ಬ ಯಾರಿಗೋ ಒಂದು 12-13% ನೀವು ಸಾಲ ಕೊಡ್ತಾ ಇದ್ದೀರಂದ್ರೆ ಆ ಮನುಷ್ಯನ ಕ್ರೆಡಿಟ್ ವರ್ದಿನೆಸ್ ಫಸ್ಟ್ ನೀವು ಚೆಕ್ ಮಾಡಬೇಕಾಗತ್ತೆ. ಈಗ ಬೇರೆ ಬ್ಯಾಂಕ್ಗಳಲ್ಲಿ, ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಆರಾಮಾಗಿ ಒಳ್ಳೆ ಕ್ರೆಡಿಟ್ ಸ್ಕೋರ್ ಇರೋವನಿಗೆ 7-8% ಲೋನ್ ಸಿಗ್ತಾ ಇದೆ ಅಥವಾ 9% ರಿಟರ್ನ್ ಲೋನ್ ಸಿಗ್ತಾ ಇದೆ ಅಂದರೆ ಅವನು ಅಂತಹ ಬ್ಯಾಂಕ್ಗಳನ್ನು ಬಿಟ್ಬಿಟ್ಟು ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ದಲ್ಲಿ 12-13% ಲೋನ್ ರೇಟ್ ಇರುವಂಥ ಬ್ಯಾಂಕ್ಗಳಲ್ಲೂ ಕೂಡ ಲೋನ್ ತಗೊಳ್ಳಿಕ್ಕೆ ರೆಡಿ ಇದ್ದಾನಂದ್ರೆ ಇದು ಏನು ಇಂಡಿಕೇಶನ್ ತೋರಿಸುತ್ತಂದ್ರೆ ಅವನ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ, ಹಿ ಈಸ್ ನಾಟ್ ಎ ಕ್ರೆಡಿಟ್ ವರ್ದಿ ಪರ್ಸನ್. ಅದಕ್ಕೋಸ್ಕರನೇ ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಅವನಿಗೆ ಲೋನ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅವನು ನಿಮ್ಮಂಥ ಬ್ಯಾಂಕ್ಗಳಿಗೆ ಅಪ್ರೋಚ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಲೋ ಕ್ರೆಡಿಟ್ ರೇಟಿಂಗ್ ಇರುವಂಥ ಜನರಿಗೆ ಲೋನ್ ಕೊಟ್ಟಾಗ ಅವ್ರೇನಾದರೂ ಡಿಫಾಲ್ಟ್ ಆದರೆ, ಅವ್ರೇನಾದರೂ ಪ್ರಿನ್ಸಿಪಲ್ಲು ಮತ್ತು ಇಂಟ್ರೆಸ್ಟ್ ಏನಾದರೂ ನಿಮಗೆ ಕೊಡಲಿಲ್ಲ ಅಂದರೆ ನೀವು ನನಗೆ ಹೇಗೆ ದುಡ್ಡು ಕೊಡ್ತೀರಾ? ಸೊ ಅವಾಗ ಹೋಲ್ ಸಿಸ್ಟಮ್ ಅಂದರೆ ನಿಮ್ಮ ಬ್ಯಾಂಕಿನ ಸಿಸ್ಟಮೇ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತಲ್ಲ. ಸೇಮ್ ಥಿಂಗ್ ಇಂತಹ ಬಹಳಷ್ಟು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಆಗುತ್ತೆ. ಅವ್ರೇನಾದರೂ ನಿಮಗೆ 10% ಬ್ಯಾಂಕ್ FD ರೇಟ್ ಕೊಡ್ತಾ ಇದ್ದಾರೆ ಅಂದರೆ ದೇ ಹ್ಯಾವ್ ಟು ಲೆಂಡ್ ದಟ್ ಮನಿ ಟು ಸಮ್ವನ್ ಎಲ್ಸ್ ಹೂ ಇಸ್ ರೆಡಿ ಟು ಪೇ ದ ಬ್ಯಾಂಕ್ ಮೋರ್ ದೆನ್ 10-12% ರಿಟರ್ನ್ ಆನ್ ಲೋನ್ಸ್ ಅಲ್ವಾ. ಸೊ ಇದನ್ನ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ನಂತರ ಬಹಳ ಜನ ಏನು ಮಾಡ್ತಾರೆ ಅಂದರೆ ಈ ಬ್ಯಾಂಕ್ಗಳ ಮೇಲೆ ಅಥವಾ ಈವನ್ ಕೋಆಪರೇಟಿವ್ ಬ್ಯಾಂಕ್ಗಳ ಮೇಲೇನು ಕೂಡ ಇನ್ಶೂರೆನ್ಸ್ ಇರುತ್ತೆ, ಸೊ ಸೇಫ್ ಅಲ್ಲ ಅಂತ. ಆ ಇನ್ಶೂರೆನ್ಸ್ ಅಂದರೆ ಬ್ಯಾಂಕ್ ಡಿಫಾಲ್ಟ್ ಆದರೆ ನಮಗೆ ಸಿಗುವಂಥ ಮ್ಯಾಕ್ಸಿಮಮ್ ದುಡ್ಡು 5 ಲಕ್ಷ ಮಾತ್ರ. 5 ಲಕ್ಷ ಮಾತ್ರ ಅಂದ ತಕ್ಷಣ 5 ಲಕ್ಷ ಬರೀ ಪ್ರಿನ್ಸಿಪಲ್ ಅಲ್ಲ, ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟು ಮತ್ತು ನೀವು ಅಕಸ್ಮಾತ್ ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ಸ್ವಲ್ಪ ದುಡ್ಡು ಇಟ್ಟಿದ್ರೆ ಈ ಎಲ್ಲ ಹಣ ಕೂಡಿಬಿಟ್ಟು ಒಬ್ಬ ಪರ್ಸನ್ಗೆ ಒಂದು ಬ್ಯಾಂಕಿಂದ ಮ್ಯಾಕ್ಸಿಮಮ್ ಲಿಮಿಟ್ ಅಂದರೆ ಮ್ಯಾಕ್ಸಿಮಮ್ ಆಗಿ ಇನ್ಶೂರೆನ್ಸ್ ಕವರೇಜ್ ಇರೋದು 5 ಲಕ್ಷ. ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಅದು ನಿಮಗೆ ಬರೋದಿಲ್ಲ. ಸೊ ಇಂತಹ ಎಲ್ಲ ಅಂಶಗಳನ್ನು ಮನಗೊಂಡು ನೀವು ಕೋಆಪರೇಟಿವ್ ಬ್ಯಾಂಕ್ FDಗಳನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ನೀವು ಹೂಡಿಕೆ ಮಾಡಲಿಕ್ಕೆ ನೀವು ಚೂಸ್ ಮಾಡ್ಕೋಬೇಕು. ಬ್ಲೈಂಡ್ ಆಗಿ 1-2% ರಿಟರ್ನ್ ಹೆಚ್ಚಿಗೆ ಬರ್ತಾ ಇದೆ, ಲೋಕಲ್ ಲೀಡರ್ ಇದ್ದಾರೆ, ಅವನು ತುಂಬ ಪವರ್ಫುಲ್ಲು, ಅವನ ಹತ್ರ ಆಸ್ತಿ ಇದೆ, ಅವ್ರು ಹೇಗೆ ಡಿಫಾಲ್ಟ್ ಆಗ್ತಾರೆ, ಇಂಥ ಯಾವುದೇ ಕಣ್ಣಿಗೆ ಕುಕ್ಕುವಂಥ ಆಸೆ ಆಮಿಷಗಳಿಂದ 1-2% FD ರೇಟ್ ಹೆಚ್ಚಿಗಾಗುತ್ತಂತ ಇಂತಹ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡಬೇಡಿ. ಎಂದಾದರೂ ಒಂದಿನ ಇವತ್ತೇನು ಆ ನ್ಯೂ ಇಂಡಿಯಾ ಬ್ಯಾಂಕ್ ಮುಂಬೈದಲ್ಲಿ ಆಗಿರುವಂಥ ಕೋಆಪರೇಟಿವ್ ಬ್ಯಾಂಕಿಗೆ ಆಗಿರುವಂಥ ಸ್ಥಿತಿ ನಿಮ್ಮ ಬ್ಯಾಂಕಿಗೂ ಬರ್ಬೋದು. ಅನ್ಲಕ್ಕಿಲಿ ನಾನು ಆಗುತ್ತೆ ಅಂತ ಗ್ಯಾರಂಟಿ ಕೊಡ್ತಾ ಇಲ್ಲ, ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಕಾನ್ಷಿಯಸ್ ಆಗಿ ಹೂಡಿಕೆ ಮಾಡಿ, ಇಲ್ಲ ಅಂದರೆ ಈ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಅವಾಯ್ಡ್ ಮಾಡೋದು ಬೆಟರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.